ಇಲ್ಲಿದೆ ನನ್ನ ವೈರ್ಲೆಸ್ ಮೈಕ್ರೋಫೋನ್ ನ್ಯೂ ಒನ್. ಆಕ್ಚುಲಿ ಏನಂತಂದ್ರೆ ಇಷ್ಟು ದಿನ ನಾನು ಯಾವುದೇ ತರಹದ ಮೈಕ್ ನ ಯೂಸ್ ಮಾಡ್ತಿರ್ಲಿಲ್ಲ ಆಯ್ತಾ. ಫೋನಲ್ಲೇನೆ ಇರುವಂತ ಇನ್ಬಿಲ್ಟ್ ಮೈಕ್ ನ ನಾನು ಯೂಶುವಲ್ ಆಗಿ ತಗೋಬೇಕು ಅಂತೆಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ನಂಗೆ ಅನಿಸ್ತು, ನಾನು ಎಲ್ಲಾದ್ರೂ ಆಚೆ ಎಲ್ಲ ಹೋದಾಗ ತುಂಬಾ ನಾಯ್ಸ್ ಇರುತ್ತಲ್ಲ, ಅವರು ಇವರು ಮಾತಾಡ್ತಿರೋದೆಲ್ಲ ಸೌಂಡ್ ಇರುತ್ತೆ, ಸೊ ನಾನು ಬಿಡಿಸಿದೆ ಅಂತ. ಸೊ ಗೈಸ್ ಇವಾಗ ನನ್ನ ವಾಯ್ಸ್ ರೆಕಾರ್ಡ್ ಆಗ್ತಿರೋದು ಥ್ರೂ ಮೈಕ್ ಆಯ್ತಾ. ನನ್ನ ಫೋನ್ ಸೆಟ್ಟಿಂಗ್ಸ್ ನಾನು ಚೇಂಜ್ ಮಾಡಿದೆ. ಫೋನ್ ನಲ್ಲಿ ಇರುವಂತ ಇನ್ಬಿಲ್ಟ್ ಮೈಕ್ ಇಂದ ಇಲ್ಲಿ ತನಕ ವಾಯ್ಸ್ ರೆಕಾರ್ಡ್ ಆಗ್ತಾ ಇತ್ತು, ಅಂಡ್ ಇವಾಗ ಥ್ರೂ ದಿಸ್ ಮೈಕ್ ರೆಕಾರ್ಡ್ ಆಗ್ತಾ ಇದೆ. ಅಂಡ್ ನೀವು ಕೂಡ ನೋಡಬಹುದು ಡಿಫ್ರೆನ್ಸ್, ಇಲ್ಲಿ ತನಕ ಹೇಗಿತ್ತು, ಇದಾದ್ಮೇಲೆ ಹೇಗಿದೆ. ಸೊ ಇದು ಇಲ್ಲಿ ಚಾರ್ಜ್ ಇವಾಗ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ನಾನು ಚಾರ್ಜ್ ಮಾಡಿದೆ ಆಯ್ತಾ, 96% ಏನೋ ಚಾರ್ಜ್ ಇದೆ ಇದರಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು, ಇದೆರಡು ಮೈಕ್ ಮತ್ತೆ ಇದು ರಿಸೀವರ್ ಆಯ್ತಾ. ಸೊ ರಿಸೀವರ್ನ ನಾನು ಫೋನ್ಗೆ ಕನೆಕ್ಟ್ ಮಾಡಬೇಕು, ಅದಾದ್ಮೇಲೆ ಈ ಎರಡು ಮೈಕ್ ಸಹಾಯದಿಂದ ಮಾತಾಡಬಹುದು. ಸೊ ಇದು ಇಲ್ಲಿ 100% ತೋರಿಸುತ್ತೆ. ಸೊ 100% ಚಾರ್ಜ್ ಆದ್ಮೇಲೆ ಇದು ಚಾರ್ಜ್ ನ ಕಂಟೈನ್ ಮಾಡಿ ಇಟ್ಕೊಂಡಿರುತ್ತೆ 100. ಅವಾಗ ನಿಮ್ಮ ಹತ್ರ ಇಲ್ಲಿ 100% ತೋರಿಸ್ತಿದೆ ಅಂತಂದ್ರೆ ನೀವು ಈ ಮೂರನ್ನು ಇದ್ರೊಳಗೆ ಇನ್ಸರ್ಟ್ ಮಾಡಿದ್ರೆ ಅಲ್ವಾ. ಸೊ ಮತ್ತೆ ಕ್ಲೋಸ್ ಮಾಡಿಟ್ರೆ ಇಲ್ಲಿರೋ ಇದನ್ನ ಆನ್ ಮಾಡಕ್ಕೆ ಇಲ್ಲಿ ಯೆಲ್ಲೋ ಕಲರ್ ಬಟನ್ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಅಂದ್ರೆ ಇಲ್ಲಿ ಮ್ಯಾಗ್ನೆಟ್ ನ ಕೊಟ್ಟಿದ್ದಾರೆ, ರಿಮೂವಬಲ್ ಇದು. ಸೊ ನೀವಿಲ್ಲ ಅಂತಂದ್ರೆ ಜಸ್ಟ್ ಹಿಂಗೇನೇನೋ ಹಾಕೊಳ್ಬಹುದು. ಸೊ ವಾಯ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಅಂಡ್ ಇದೊಂದು ಗುಡ್ ಅಡಿಷನ್ ಅಂತಾನೆ ಹೇಳ್ಬಹುದು. ನನಗೆ ಇವಾಗ ಸ್ಪೀಡಲ್ಲಿ ಇಟ್ಟಿದ್ದೀನಿ, 5 ಸ್ಪೀಡಲ್ಲಿ ಇಟ್ಟಿದ್ದೀನಿ. ವಿಡಿಯೋದಲ್ಲಿ ಹೇಗೆ ಕೇಳಿಸ್ತಿದೆ ಏನು ಅಂತ ಟು ಬಿ ಹಾನೆಸ್ಟ್ ನನಗೆ ಇವಾಗ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಂಡ್ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಬಿಟ್ಟು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಹೇಗಿದೆ ಅಂಡ್ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಪ್ರತಿಯೊಂದನ್ನು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ಖುಷಿ ಆಗುತ್ತೆ. ಅಂಡ್ ಲೈಕ್ ನಾನು ಒಬ್ಳೇನೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಫ್ಲಾಟ್ ಅಲ್ಲಿ ಇರೋದು ಆಯ್ತಾ. ಸೊ ಇಲ್ಲಿ ನನ್ನ ಲೈಫ್ ಹೇಗಿದೆ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೇನೆ ಒಂದು ವೈರ್ಲೆಸ್ ಮೈಕ್ರೋಫೋನ್ನ ನಾನು ತಗೊಂಡಿದ್ದೀನಿ. ಹೇಗಿದೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿದೆ ನನ್ನ ವೈರ್ಲೆಸ್ ಮೈಕ್ರೋಫೋನ್ ನ್ಯೂ ಒನ್. ನಾನು ಇವಾಗ ರೀಸೆಂಟ್ ಆಗಿ ನೆನ್ನೆನ ಡೆಲಿವರ್ ಆಯ್ತಿದ್ದು. ಸೊ ಇವತ್ತಿನ ವಿಡಿಯೋ ಫುಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ ಇಷ್ಟು ದಿನ ನಾನು ಯಾವುದೇ ಥರದ ಮೈಕ್ನ ಯೂಸ್ ಮಾಡ್ತಿರ್ಲಿಲ್ಲ ಆಯಿತಾ. ಫೋನಲ್ಲೇ ಇರುವಂಥ ಇನ್ಬಿಲ್ಟ್ ಮೈಕ್ನ ನಾನು ಯೂಶುವಲ್ ಆಗಿ ಅದನ್ನು ಆನ್ ಮಾಡಿ ಇಟ್ಟಿರ್ತಿದ್ದೆ ನಾನು ವಿಡಿಯೋ ಮಾಡುವಾಗ. ಈವನ್ ಇವಾಗ ಕೂಡ ಆನ್ ಆಗಿದೆ. ಇದನ್ನು ಓಪನ್ ಮಾಡಿ ಆಮೇಲೆ ನಿಮಗೆ ತೋರಿಸುವಾಗ ಇದರಲ್ಲಿ ಮಾತಾಡೋಣ ಅಂತೇಳಿ ನಾನು ಕನೆಕ್ಟ್ ಮಾಡ್ಕೊಂಡಿಲ್ಲ. ಇವಾಗನೂ ಅಷ್ಟೇ ನನ್ನ ಫೋನಲ್ಲಿರೋ ಇನ್ಬಿಲ್ಟ್ ಮೈಕಿಂದ ನನ್ನ ವಾಯ್ಸು ಚೆನ್ನಾಗಿ ಕೇಳಿಸುತ್ತೆ. ಆ್ಯಂಡ್ ನಾನು ಎಡಿಟ್ ಮಾಡುವಾಗ ಒಂದು ಸ್ವಲ್ಪ ನಾಯ್ಸ್ ಎಲ್ಲ ತೆಗೆದುಬಿಟ್ಟು ಒಂದಷ್ಟು ಎಡಿಟಿಂಗ್ಸಲ್ಲಿ ಒಂದಷ್ಟು ಚೇಂಜಸ್ನ ಮಾಡ್ತೀನಿ. ಹಾಗಾಗಿ ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನನಗೂ ಅನಿಸಿರಲಿಲ್ಲ ಒಂದು ಒಳ್ಳೆ ಮೈಕ್ ಬೇಕು ನನಗೆ ತಗೋಬೇಕು ಅಂತೆಲ್ಲ. ಬಟ್ ಇವಾಗ ರೀಸೆಂಟಾಗಿ ನಂಗೆ ಅನ್ನಿಸ್ತು, ನಾನು ಎಲ್ಲಾದರೂ ಆಚೆ ಎಲ್ಲ ಹೋದಾಗ ತುಂಬ ನಾಯ್ಸ್ ಇರುತ್ತಲ್ಲ, ಅವರು ಇವರು ಮಾತಾಡ್ತಿರೋದೆಲ್ಲ ಸೌಂಡ್ ಇರುತ್ತೆ. ಸೊ ನಾನು ಮಾತಾಡಿದ್ರೂ ಕೇಳಿಸ್ದಲೇ ಇರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನನ್ನ ಹತ್ರ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ವೈರ್ಲೆಸ್ ಮೈಕ್ ಇದೆ ಅಂತಂದರೆ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ವಿಡಿಯೋನ ಫಿಲ್ ಮಾಡ್ಬೋದು ಆರಾಮಾಗಿ ಅಂತ ಯೋಚನೆ ಮಾಡಿ ಇದನ್ನು ನಾನು ಆರ್ಡರ್ ಮಾಡಿದ್ದು. ಸೊ ಹೇಗಿದೆ ಏನು ಅಂತ ಎಲ್ಲದನ್ನು ಒಂದ್ಸಲ ನಾನು ಚೆಕ್ ಮಾಡಿದ್ದೀನಿ. ಬಿಕಾಸ್ ನಾನು ವಿಡಿಯೋದಲ್ಲಿ ಹೇಳೋಕ್ಕಿಂತ ಮುಂಚೆ ನನಗೆ ಅರ್ಥ ಆಗಬೇಕಲ್ವ ಏನೇನಿದೆ ಹೆಂಗಿದೆ ಅಂತ. ಸೊ ಹಾಗಾಗಿ ಒಂದ್ಸತಿ ಓಪನ್ ಮಾಡಿದ್ದೀನಿ. ಸೊ ಈ ಒಂದು ಸ್ಮಾಲ್ ಬಾಕ್ಸಲ್ಲಿ ಬಂದಿದೆ. ಸೊ ಎರಡೇನೋ ಮೈಕ್ ಇದೆ ಇದರಲ್ಲಿ, ಒಂದು ರಿಸೀವರ್ ಇದೆ. ಸೊ ಎಲ್ಲ ಓಪನ್ ಮಾಡಿ ನಾನು ತೋರಿಸ್ತೀನಿ. ಇವಾಗ ನಿಮ್ಗೆ ಇವಾಗ ಒಂದು ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ, ಅದು ಹೋಗಿ ನೋಡ್ಕೊಂಡು ಬನ್ನಿ ಅನ್ಬಾಕ್ಸಿಂಗ್ದು. ಅದಾದಮೇಲೆ ನಾನು ನೆಕ್ಸ್ಟ್ ಡೀಟೇಲ್ಸ್ನ ಇದನ್ನು ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ಗೈಸ್ ಇಲ್ಲಿ ನೋಡಬಹುದು ನೀವು, ಈ ಥರ ಪ್ಯಾಕೇಜಿಂಗಲ್ಲಿ ನನಗೆ ರಿಸೀವ್ ಆಯಿತು. ಸೊ ಫೈನಲಿ ನಾನು ಓಪನ್ ಮಾಡಿದ ತಕ್ಷಣ ಈ ಕೇಸ್ ಇದೆ. ಸೊ ಈ ಕೇಸಲ್ಲಿ ಒಳಗಡೆ 2 ಮೈಕು ಮತ್ತು 1 ರಿಸೀವರ್ ಕೊಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಚಾರ್ಜ್ ಇದೆ ಕೇಸಲ್ಲಿ ಅಂತ ಹೇಳಿಬಿಟ್ಟು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ನೋಡಬಹುದು ಇಲ್ಲಿ 2 ಮೈಕ್ ಇದೆ, ಅದ್ರ ಜೊತೆಗೆ ಒಂದು ರಿಸೀವರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ವಯರ್ ಕೂಡ ಅದರಲ್ಲೇನೇ ಕೊಟ್ಟಿದ್ದಾರೆ ಆಯಿತಾ. ಸೊ ಇದು ಆ್ಯಕ್ಚುಲಿ ಸಿ ಟೈಪ್. ಸೊ ಗೈಸ್ ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಸೊ ಗೈಸ್ ಇಲ್ಲಿದೆ ನನ್ನ ಮೈಕ್ರೋಫೋನ್. ಇವಾಗ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿದ್ರೆ, ಲೈಕ್ ಆ್ಯಕ್ಚುಯಲ್ ಆಗಿ ಇದು ಸಿ ಟೈಪ್ ಚಾರ್ಜರಿಂದ ವರ್ಕ್ ಆಗುತ್ತೆ ಆಯಿತಾ. ಸೊ ಸಿ ಟೈಪ್ನೇ ಯೂಸ್ ಮಾಡಬೇಕು ನಾವು. ಆ್ಯಂಡ್ ಪ್ಲಗ್ ಆ್ಯಂಡ್ ಪ್ಲೇ ಅಂತಿದೆ. ಬಿಕಾಸ್ ಅವ್ರು ರಿಸೀವರ್ ಕೊಟ್ಟಿರ್ತಾರೆ, ಅದನ್ನು ಪ್ಲಗ್ ಮಾಡಬೇಕು, ಅದಾದ ನಂತರನೇ ನಾವು ಮಾತಾಡೋಕ್ಕಾಗೋದು. ಆ್ಯಂಡ್ 20 ಮೀಟರ್ಸ್ ಆಫ್ ಆಕ್ಸೆಸಬಲ್. ಸೊ 20 ಮೀಟರ್ಸ್ ಆಫ್ ಆಕ್ಸೆಸಬಲ್ ಇದೆ. ಬಿಕಾಸ್ 20 ಮೀಟರ್ಸ್ ದೂರದಿಂದ ನೀವು ಎಲ್ಲಿಂದ ನಿಂತ್ಕೊಂಡು ಮಾತಾಡಿದ್ರೂ ಸಹ ನೀಟಾಗಿ ಕೇಳಿಸುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಹಾಗೆ ಹೀಗೆ ಆಗಲ್ಲ ಆಯಿತಾ, ನೀಟಾಗಿ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ಇಟ್ ಇಸ್ ಹೈಲಿ ಸೆನ್ಸಿಟಿವ್ ಆ್ಯಂಡ್ ವೈಡ್ಲಿ ಕಂಪ್ಯಾಟಬಲ್. ಸೊ ಇದಿಷ್ಟು ಫೀಚರ್ಸ್ನ ಇದು ಒಳಗೊಂಡಿದೆ. ಸೊ ಇವಾಗ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು, ಇದು ಚಾರ್ಜಿಂದು ಒಂದು ಕೇಬಲ್ ಕೊಟ್ಟಿದ್ದಾರೆ ಆಯಿತಾ.
ಆ್ಯಕ್ಚುಲಿ ನನಗೆ ಅನ್ನಿಸ್ತಾ ಇತ್ತು ಇಷ್ಟು ದಿನದಿಂದ ಸ್ವಲ್ಪ ಆದರೂ ಒಂಚೂರು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಸೊ ಮೈಕೆಲ್ಲ ಯೂಸ್ ಮಾಡೋದ್ರಿಂದ ವಾಯ್ಸಿನ ಕ್ಲಿಯರ್ ಆಗ್ಬೋದು ಆ್ಯಂಡ್ ನನ್ನ ಆಡಿಯೋ ಕ್ವಾಲಿಟಿ ಕೂಡ ಚೆಂದ ಆಗುತ್ತೆ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಕೂಡ ನಾನು ಇನ್ನೂ ಇಂಪ್ರೂವ್ ಮಾಡೋದ್ರಲ್ಲೇ ಇದ್ದೀನಿ. ಸೊ ಅದು ಕೂಡ ಆದಷ್ಟು ಬೇಗನೆ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿ ಇಟ್ಸ್ ಓಕೆ ಒಂದನ್ನು ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ನಿಮ್ಗೆ ಏನಾದರೂ ಇದೇ ಪ್ರಾಡಕ್ಟ್ ಬೇಕಿದೆ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಸಮ್ ಅದರ್ ಮೈಕ್ಸ್ ಕೂಡ ಯಾವುದು ನನಗೆ ಚೆನ್ನಾಗಿದೆ ಅನಿಸುತ್ತೆ ಅದೆಲ್ಲದನ್ನು ಸೇರಿ ಲಿಂಕ್ಸ್ನ ಆ್ಯಡ್ ಮಾಡಿರ್ತೀನಿ ಆಯಿತಾ. ಸೊ ಒಂದ್ಸತಿ ಬೇಕಿದೆ ಅಂತಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ಇದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಈ ವೈಡ್ ಪಿನ್ನ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಿ ಪಿನ್ ಇದೆ ಇದು. ಸೊ ಇದಾಯ್ತಾ. ನೆಕ್ಸ್ಟ್ ಒಂದು ಬಂದು ಇದು ಆ್ಯಕ್ಚುಲಿ ಕೇಸ್ ಮೈಕು ಮತ್ತು ರಿಸೀವರ್ ಎಲ್ಲ ಇರುವಂಥ ಒಂದು ಕೇಸ್ ಕೊಟ್ಟಿದ್ದಾರೆ. ಜಸ್ಟ್ ಅ ಸೆಕೆಂಡ್ ಗೈಸ್. ಸೊ ಇದು ಈ ಕೇಸ್ ಕೊಟ್ಟಿದ್ದಾರೆ ಆಯಿತಾ. ಸೊ ಆ್ಯಕ್ಚುಯಲ್ ಆಗಿ ಇವಾಗ ಇಲ್ಲಿ ನೀವು ನೋಡಬಹುದು. ಸೊ ಹೀಗಿದೆ ಆ್ಯಂಡ್ ಇಲ್ಲಿ ನಾವು ಚಾರ್ಜಿಂಗ್ ಪ್ಲಗ್ನ ಕನೆಕ್ಟ್ ಮಾಡೋಕ್ಕಿರೋದು. ಸೊ ಓಪನ್ ಮಾಡಿದ್ರೆ ಸೊ ಇದು ಇಲ್ಲಿ ಚಾರ್ಜ್ ಇವಾಗ ಎಷ್ಟಿದೆ ಅಂತ ತೋರಿಸ್ತೈತೆ. ನಾನು ಚಾರ್ಜ್ ಮಾಡಿದೆ ಆಯಿತಾ. 96% ಏನೋ ಚಾರ್ಜ್ ಇದೆ ಇದರಲ್ಲಿ. ಸೊ ಇಲ್ಲಿ ನೀವು ನೋಡಬಹುದು ಇದೆರಡು ಮೈಕು ಮತ್ತು ಇದು ರಿಸೀವರ್ ಆಯಿತಾ. ಸೊ ರಿಸೀವರ್ನ ನಾನು ಫೋನ್ಗೆ ಕನೆಕ್ಟ್ ಮಾಡಬೇಕು. ಅದಾದಮೇಲೆ ಈ ಎರಡು ಮೈಕ್ ಸಹಾಯದಿಂದ ಮಾತಾಡಬಹುದು. ಸೊ ಆ್ಯಕ್ಚುಯಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಒಂದು ಫುಲ್ ಮೈಕ್ದು ಕೇಸ್ ಇರೋದು ಈ ಥರ ಇದೆ. ಸೊ ಮೂರನ್ನು ನಾವು ಇದ್ರೊಳಗೇನೆ ಇಡ್ಬೋದು, ಎರಡು ಮೈಕು ಮತ್ತು ಒಂದು ರಿಸೀವರ್. ಸೊ ಚಾರ್ಜ್ ಆಗೋಕ್ಕೆ ನಾವು ಎಲ್ಲ ಮೂರನ್ನು ಇಟ್ಟು ಕೂಡ ಚಾರ್ಜ್ಗೆ ಹಾಕ್ಬೋದು ಆಯಿತಾ. ಇಲ್ಲ ಅಂತಂದರೆ ಬರೀ ಸೆಪರೇಟಾಗಿ ಕೇಸ್ನ ಮಾತ್ರ ಚಾರ್ಜ್ಗೆ ಹಾಕ್ಬೋದು. ಇಮ್ಯಾಜಿನ್ ನೀವು ಇವಾಗ ಮೈಕ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಯೂಸ್ ಮಾಡ್ತಾ ಮಾಡ್ತಾ ಒಬ್ವಿಯಸ್ಲಿ ಚಾರ್ಜ್ ಕನ್ಸ್ಯೂಮ್ ಆಗೋಗುತ್ತೆ ಅಲ್ವಾ. ಆವಾಗ ಮತ್ತೆ ನಾವು ಚಾರ್ಜ್ ಮಾಡಬೇಕಿರುತ್ತೆ. ಆ ಗ್ಯಾಪಲ್ಲಿ ಅಲ್ವಾ ನೀವು ಇದೊಂದು ಕೇಸ್ನ ಮಾತ್ರ ಈ ಮೂರನ್ನು ನೀವು ಆಚೆ ತೆಗೆದಿಟ್ಟಿರ್ತೀರಾ, ಬರೀ ಕೇಸ್ನ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಇದು ಇಲ್ಲಿ 100% ತೋರಿಸುತ್ತೆ. ಸೊ 100% ಚಾರ್ಜ್ ಆದಮೇಲೆ ಇದು ಚಾರ್ಜ್ನ ಕಂಟೈನ್ ಮಾಡಿ ಇಟ್ಕೊಂಡಿರುತ್ತೆ 100%. ಸೊ ನೀವೆಲ್ಲೋ ಆಚೆ ಹೋಗಿದ್ದೀರಾ, ನೀವು ಪ್ಲಗ್ ಇನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನುವಾಗ ನಿಮ್ಮ ಹತ್ರ ಮೈಕ್ದು ಚಾರ್ಜ್ ಖಾಲಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ನಿಮ್ಮ ಹತ್ರ ಇಲ್ಲಿ 100% ತೋರಿಸ್ತಿದೆ ಅಂತಂದರೆ ನೀವು ಈ ಮೂರನ್ನು ಇದರೊಳಗೆ ಇನ್ಸರ್ಟ್ ಮಾಡಿದ್ರೆ ಅಲ್ವಾ. ಸೊ ಮತ್ತೆ ಕ್ಲೋಸ್ ಮಾಡಿಟ್ರೆ ಇದರಲ್ಲಿ ಈ ಕೇಸಲ್ಲಿರುವಂಥ ಚಾರ್ಜ್ ಎಲ್ಲ ಅದಕ್ಕೆ ಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಇದು ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಇಟ್ ಈಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇಲ್ಲ ಅಂತಂದರೆ ಕೆಲವೊಂದು ಇಯರ್ಫೋನ್ಸ್ ಇರುತ್ತಲ್ಲ, ಇಯರ್ಬಡ್ಸ್ ಎಲ್ಲ ಇರುತ್ತಲ್ಲ. ಸೊ ಅದನ್ನು ನಾವು ಎರಡೂ ಇಯರ್ಬಡ್ಸ್ನ ಒಳಗಿಟ್ಟಿನೇ ಚಾರ್ಜ್ಗೆ ಹಾಕಬೇಕು, ಅವಾಗಷ್ಟೇ ಅದು ಫುಲ್ ಚಾರ್ಜ್ ಆಗುತ್ತೆ. ಇಲ್ಲ ಅಂತಂದರೆ ಆಗಲ್ಲ. ಬಟ್ ಆ್ಯಪಲ್ ಇಯರ್ಪಾಡ್ಸ್ ಎಲ್ಲ ಹೇಗೆ ಅಂತ ಅಂದರೆ ನೀವು ಪ್ಲಗಿನ್ ಮಾಡ್ತೀರಾ ಅಲ್ವಾ, ಪ್ಲಗಿನ್ ಮಾಡಿದಾಗ ನೀವು ಒಳಗಡೆ ಅದೆರಡು ಕಿವಿಗೆ ಹಾಕೊಳ್ಳೋದು ಇರುತ್ತಲ್ಲ, ಅದಿಲ್ಲ ಅಂತ ಅಂದರೆ ಕೂಡ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಅದೇ ಥರ, ನೀವು ಇದನ್ನು ಒಳಗಿಟ್ಟಿಲ್ಲ ಅಂದ್ರೂ ಕೇಸ್ ಚಾರ್ಜ್ ಆಗುತ್ತೆ. ಕೇಸಲ್ಲಿ ಚಾರ್ಜ್ ಇದೆ ಅಂದರೆ ನೀವು ಯಾವಾಗ ಬೇಕಿದ್ರೂ ಈ ಮೂರು ಐಟಮ್ಸ್ನ ಇದರೊಳಗೆ ಇನ್ಸರ್ಟ್ ಮಾಡ್ಬೋದು, ಆರಾಮಾಗಿ ಇದು ಚಾರ್ಜ್ ಆಗುತ್ತೆ. ಸೊ ಇವಾಗ ನಾನು ರಿಸೀವರ್ನ ನನ್ನ ಫೋನ್ಗೆ ಕನೆಕ್ಟ್ ಮಾಡ್ತೀನಿ ಆಯಿತಾ. ಓಕೆ, ಸೊ ಕನೆಕ್ಟ್ ಆಗಿದೆ. ಆ್ಯಂಡ್ ನಾನು ಇಲ್ಲಿ ನಂದು ಒಂದು ಸೆಟ್ಟಿಂಗ್ಸ್ ಇದೆ ಫೋನಲ್ಲಿ ಇವಾಗ, ಬಿಕಾಸ್ ಫೋನ್ದು ಮೈಕಿಗೆ ಕನೆಕ್ಟ್ ಮಾಡಿದ್ದೆ ನಾನು. ಇವಾಗ ನಾನು ಸ್ವಿಚ್ ಮಾಡ್ಕೊಳ್ತೀನಿ, ಈ ಮೈಕಿಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಸೊ ಎರಡು ಮೈಕ್ನ ಎತ್ಕೊಂಡಿದ್ದೀನಿ. ಆ್ಯಕ್ಚುಯಲಾಗಿ ಏನಂತ ಅಂದರೆ ಇದರಲ್ಲಿ ಮ್ಯಾಗ್ನೆಟ್ ಇದೆ ಆಯಿತಾ. ಸೊ ಹಿಯರ್ ಯು ಗೈಸ್ ಕ್ಯಾನ್ ಸಿ. ಸೊ ಇದನ್ನು ಆನ್ ಮಾಡೋಕ್ಕೆ ಇಲ್ಲಿ ಯೆಲ್ಲೋ ಕಲರ್ ಬಟನ್ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಆನ್ ಆಗುತ್ತೆ. ಸೊ ಇದೇನಂತ ಅಂದರೆ ಇಲ್ಲಿ ಮ್ಯಾಗ್ನೆಟ್ನ ಕೊಟ್ಟಿದ್ದಾರೆ, ರಿಮೂವಬಲ್ ಇದು. ಸೊ ನೀವಿಲ್ಲ ಅಂತಂದರೆ ಜಸ್ಟ್ ಹಿಂಗೇನೇನೋ ಹಾಕ್ಕೊಳ್ಬೋದು ಆಯಿತಾ, ಸುಮ್ಮನೆ ಹಿಂಗೆ ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲ ಅಂತಂದರೆ ನೀವು ಇದನ್ನು ಒಳಗಡೆ ಲೈಕ್ ಸ್ವಲ್ಪ ಕಾಣಿಸ್ಬಾರ್ದು ಮೈಕು, ಬರೀ ಈ ರೌಂಡ್ ಮಾತ್ರ ಕಾಣಿಸ್ಬೇಕು ಅಂತ ಇದ್ದರೆ ಇದನ್ನು ಸ್ವಲ್ಪ ಒಳಗೆ ಇನ್ಸರ್ಟ್ ಮಾಡ್ಕೋಬೇಕು, ಲೈಕ್ ನಿಮ್ಮ ಬಟ್ಟೆ ಒಳಗೆ. ಸೊ ಇವಾಗ ನಾನು ಇಲ್ಲಿ ಒಳಗಡೆ ಕ್ಲಿಪ್ನ ಹಾಕಿದ್ದೀನಿ ಅಂತ. ಸೊ ಇಲ್ಲಿ ಥರ ಸ್ಟಿಕ್ ಮಾಡ್ಬೋದು. ಸೊ ನೋಡಿ, ಆ ಕ್ಲಿಪ್ನ ಒಳಗಡೆ ಹಾಕಿದರೆ ಇದು ನಿಮಗೆ ಸುಮ್ಮನೆ ಮೇಲೆ ಹಾಕ್ಬೋದು. ಇಲ್ಲ ಅಂತ ಅಂದರೆ
ಜಸ್ಟ್ ನೀವು ಈ ಥರ ಕ್ಲಿಪ್ ಮಾಡ್ಕೊಳ್ತೀರಾ ಅಂತಂದ್ರೂ ಮಾಡ್ಕೊಳ್ಬೋದು. ಸೊ ಈ ಥರ 2 ಥರ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಇದಕ್ಕೆ ಸ್ವಿಚ್ ಮಾಡ್ತೀನಿ ನನ್ನ ಫೋನಲ್ಲಿ, ಅದಾದ ನಂತರ ಮಾತಾಡ್ತೀನಿ, ನೋಡೋಣ ಹೇಗೆ ಕೇಳಿಸುತ್ತೆ ಅಂತ. ಸೊ ಗೈಸ್ ಇವಾಗ ನನ್ನ ವಾಯ್ಸ್ ರೆಕಾರ್ಡ್ ಆಗ್ತಿರೋದು ಥ್ರೂ ಮೈಕ್ ಆಯಿತಾ. ನನ್ನ ಫೋನ್ದು ಸೆಟ್ಟಿಂಗ್ಸ್ನ ನಾನು ಚೇಂಜ್ ಮಾಡಿದೆ. ಫೋನ್ನಲ್ಲಿರೋ ಅಂಥ ಇನ್ಬಿಲ್ಟ್ ಮೈಕಿಂದ ಇಲ್ಲಿ ತನಕ ವಾಯ್ಸ್ ರೆಕಾರ್ಡ್ ಆಗ್ತಾ ಇತ್ತು. ಆ್ಯಂಡ್ ಇವಾಗ ಥ್ರೂ ದಿಸ್ ಮೈಕ್ ರೆಕಾರ್ಡ್ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ನೋಡಬಹುದು ಡಿಫ್ರೆನ್ಸ್, ಇಲ್ಲಿ ತನಕ ಹೇಗಿತ್ತು, ಇದಾದ್ಮೇಲೆ ಹೇಗಿದೆ. ಸೊ ಏನಾದರೂ ನಿಮಗೆ ಡಿಫ್ರೆನ್ಸ್ ಅನ್ನಿಸ್ತಿದೆಯಾ, ಯಾವುದು ಚೆನ್ನಾಗಿ ಕೇಳಿಸ್ತಾ ಇದೆ, ಯಾವುದರಲ್ಲಿ ಕ್ಲಾರಿಟಿ ಇದೆ ಅಂತೆಲ್ಲ ಹೇಳ್ಬಿಟ್ಟು ನಿಮ್ಗೂ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಾನು ಈ ವಿಡಿಯೋ ಫಿಲ್ಮ್ ಆದಮೇಲೆ ಎಡಿಟ್ ಮಾಡುವಾಗ ಪ್ರಾಪರಾಗಿ ನೋಡ್ಕೊಳ್ತೀನಿ, ಅವಾಗ ನನಗೂ ಒಂದು ಐಡಿಯಾ ಬರುತ್ತೆ, ಗೊತ್ತಾಗತ್ತೆ. ಆ್ಯಂಡ್ ನಾನು ಸ್ವಲ್ಪ ನಿಧಾನ ಮಾತಾಡಿದ್ರು ಅಲ್ವಾ, ಇದ್ರ ಥ್ರೂ ಮೈಕ್ ವಾಯ್ಸ್ ಸ್ವಲ್ಪ ನೀಟಾಗೇ ಕೇಳಿಸ್ಬಹುದು. ಸೊ ಇವಾಗ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಬಿಕಾಸ್ ಲೈಕ್ ನಾನು ಎಡಿಟ್ ಮಾಡುವಾಗ ನಾನು ನೋಡ್ತೀನಿ ಅಲ್ವಾ, ಅವಾಗ ನನಗೆ ಗೊತ್ತಾಗುತ್ತೆ ಇದು ವರ್ಡ್ಸ್ ಇದೆಯಾ ಮೈಕ್ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮಗೆ ಈ ವಿಡಿಯೋ ನೋಡುವಾಗ ಪೂರ್ತಿ ವಿಡಿಯೋ ನೋಡಿ ಮುಗಿಸೋ ಅಷ್ಟರಲ್ಲಿ ವಾಯ್ಸ್ ಎಲ್ಲ ಹೇಗೆ ರೆಕಾರ್ಡ್ ಆಗ್ತಾ ಇದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ಏನು ಪ್ರತಿಯೊಂದನ್ನು ನೀವು ಸಹ ತಿಳ್ಕೊಳ್ಬೋದು. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನನಗೂ ಯೂಸ್ಫುಲ್ ಆಗುತ್ತೆ ಅಂತಂದರೆ ನಾನು ಇಟ್ಕೊಳ್ತೀನಿ. ಇಲ್ಲ ಅಂತಂದರೆ ಏನೋ ಒಂದು ಸ್ವಲ್ಪ ಫಾಲ್ಟ್ ಅನ್ನಿಸ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ನಾನು ಇಟ್ಕೊಳ್ಳಲ್ಲ, ಆಯಿತಾ, ರಿಟರ್ನ್ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿದೆ. ಬಿಕಾಸ್ ಲಾಸ್ಟ್ ನೈಟ್ ನಾನು ಒಂದ್ಸಲಿ ಚೆಕ್ ಮಾಡಿದೆ ಹೇಗಿದೆ ಏನು ಅಂತ. ಬಿಕಾಸ್ ನಾನೆಲ್ಲ ನೋಡ್ಕೋಬೇಕಿತ್ತಲ್ವ, ಹೇಗೆ ಆನ್ ಮಾಡೋದು ಏನೂ ನನಗೂ ಗೊತ್ತಿರಲಿಲ್ಲ. ಬಿಕಾಸ್ ನನಗೇನಾದರೂ ಒಂದು ಪ್ರಾಡಕ್ಟ್ ಬಂತು ಅಂತ ಅಂದಾಗೇ ಅವಾಗೇ ನಾನು ತೆಗ್ದು ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ನೋಡೋದು. ಸೊ ಸೇಮ್ ಥಿಂಗ್ ಇದಕ್ಕೂ ಸಹ ಮಾಡಿದೆ. ಆವಾಗ ಸ್ವಲ್ಪ ಎಲ್ಲ ಗೊತ್ತಾಯಿತು. ಆ್ಯಂಡ್ ಅವಾಗ ರೆಕಾರ್ಡ್ ಮಾಡಿ ಸಹ ಕೇಳಿಸ್ಕೊಂಡು ನೋಡಿದೆ. ಸೊ ವಾಯ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಇದೊಂದು ಗುಡ್ ಅಡಿಷನ್ ಅಂತಲೇ ಹೇಳಬಹುದು ನನಗೆ ಇವಾಗ. ಸೊ ಇನ್ನು ಮುಂದಿನ ವೀಡಿಯೋಸಲ್ಲೆಲ್ಲ ಯೂಶ್ವಲ್ ಆಗಿ ನಾನು ಆರಾಮಾಗಿ ಮೈಕ್ನ ಯೂಸ್ ಮಾಡಿಕೊಂಡು ಚೆಂದ ಮಾತಾಡ್ಬೋದು. ಆ್ಯಂಡ್ ನಿಮ್ಗೂ ಸಹ ಆಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ. ಆ್ಯಂಡ್ ವಿಡಿಯೋ ಕ್ಲಾರಿಟಿನ ಆದಷ್ಟು ಬೇಗನೆ ನಾನು ಲೈಕ್ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡಬೇಕು ಅಂತ ಇದ್ದೀನಿ. ಸೊ ವೆರಿ ಸೂನ್ ಅದು ಕೂಡ ಆಗುತ್ತೆ. ಆ್ಯಂಡ್ ನನ್ನ ಫ್ಯಾನ್ ಸ್ಪೀಡು ಇವಾಗ 1 ಆಯಿತಾ. ನನಗೆ ತುಂಬ ಶೆಕೆ ಆಗುತ್ತೆ. ಸೊ ಇಲ್ಲಿರುವಾಗ ನನಗೆ ಫ್ಯಾನ್ ಆನ್ ಇಲ್ಲ ಅಂತಂದರೆ ತುಂಬ ಶೆಕೆ ಆಗುತ್ತೆ. ವಿಡಿಯೋ ಮಾಡುವಾಗ ಎವ್ರಿ ಟೈಮ್ ನಾನು ಫ್ಯಾನ್ನ ಆಫ್ ಮಾಡಿನೇ ಮಾಡ್ತಿದ್ದಿದ್ದು. ಈ ಥರ ಇಲ್ಲಾಂದರೆ 1 ಇಟ್ಟಿರ್ತಿದ್ದೆ. ಇವಾಗ ಫುಲ್ ಸ್ಪೀಡ್ ಮಾಡಿಬಿಟ್ಟು ಮೈಕ್ ಇರೋದ್ರಿಂದ ಮಾತಾಡ್ತೀನಿ, ಹೇಗೆ ಕೇಳಿಸುತ್ತೆ ಅಂತ ನೋಡೋಣ. ಸೊ ಗೈಸ್ ಇವಾಗ ಫ್ಯಾನ್ ಆಲ್ಮೋಸ್ಟ್ ನಾನು ಫ್ಯಾನ್ ಅಂಡರಲ್ಲೇ ಇದ್ದೀನಿ. ಸೊ ಫ್ಯಾನ್ನ ಫುಲ್ ಸ್ಪೀಡಲ್ಲಿ ಇಟ್ಟಿದ್ದೀನಿ. 5 ಸ್ಪೀಡಲ್ಲಿ ಇಟ್ಟಿದ್ದೀನಿ. ವಿಡಿಯೋದಲ್ಲಿ ಹೇಗೆ ಕೇಳಿಸ್ತಿದೆ ಏನು ಅಂತ ಟು ಬಿ ಹಾನೆಸ್ಟ್ ನನಗೆ ಇವಾಗ ಕ್ಲಿಯರಾಗಿ ಗೊತ್ತಿಲ್ಲ. ಆ್ಯಂಡ್ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಫ್ಯಾನ್ ಇವಾಗ ಆನ್ ಇದ್ರೂ ಸಹ ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನನ್ನ ಮೈಕ್ ಇರೋದ್ರಿಂದ ಇವಾಗ ಆನ್ ಮಾಡಿ ಒಂದ್ಸತಿ ನೀವೂ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು ಫ್ಯಾನ್ನ ಆನ್ ಮಾಡಿ ಮೈಕ್ನ ಸಹ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬ್ಲಿ ಇದು ತುಂಬ ಕ್ಲಿಯರ್ ಆಗೇ ಕೇಳಿಸಿರುತ್ತೆ. ಒಂದು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ನಾಯ್ಸ್ ಇದ್ದರೆ ಇರಬಹುದು. ಆ್ಯಂಡ್ ಇದು ಮೈಕ್ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ಎಲ್ಲ ಚೆನ್ನಾಗೇ ಕೇಳಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಈ ವಿಡಿಯೋ ನೋಡ್ತಿರೋರು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇದು ವರ್ತ್ ಅನ್ನಿಸ್ತಿದೆಯಾ ನೀವು ವಿಡಿಯೋನ ನೋಡುವಾಗ, ಆಡಿಯೋ ಕ್ಲಾರಿಟಿನ ಕೇಳಿಸ್ಕೊಳ್ಳುವಾಗ ಅಂತ ಹೇಳಿಬಿಟ್ಟು. ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಹೇಗಿದೆ ಆ್ಯಂಡ್ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಪ್ರತಿಯೊಂದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ಯಾರಿಗಾದ್ರೂ ಇಷ್ಟ ಆಗಿ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಪ್ರಾಡಕ್ಟ್ದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡಿ ಪರ್ಚೇಸ್ ಮಾಡಬಹುದು. ಇದೊಂದು ಸಿಂಪಲ್ ವಿಡಿಯೋ, ನಾನು ಹೊಸ ಮೈಕ್ ತೊಗೊಂಡಿರೋದ್ರಿಂದ ಒಂದು ನ್ಯೂ ಅಡಿಷನ್ ಆಗಿರೋದ್ರಿಂದ ಇದೊಂದು ಸ್ಮಾಲ್ ವ್ಲಾಗ್ ಥರ ನಾನು ಮಾಡಿಬಿಟ್ಟೆ. ಸೊ ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ನಾನು ಇದಷ್ಟೇ ವಿಡಿಯೋಸ್ ಅಲ್ಲದೆ ಫ್ಯಾಷನ್ ಹಾಲ್ ಆ್ಯಂಡ್ ನಾನು ಕಾರ್ಪೊರೇಟ್ ಬಗ್ಗೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಆ್ಯಂಡ್ ಲೈಕ್ ನಾನು ಒಬ್ಳೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಂಡಿಪೆಂಡೆಂಟಾಗಿ ಫ್ಲ್ಯಾಟಲ್ಲಿ ಇರೋದು, ಆಯಿತಾ. ಸೊ ಇಲ್ಲಿ ನನ್ನ ಲೈಫ್ ಹೇಗಿದೆ, ನನ್ನ ಡೇಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್ನ ಮಾಡ್ತಿರ್ತೀನಿ. ಆ್ಯಂಡ್ ಸ್ವಲ್ಪ ಇವಾಗ ಕಾರ್ಪೊರೇಟ್ ಬಗ್ಗೆ ಕೂಡ ಮಾತಾಡ್ತೀನಿ. ಇದ್ರ ಮೇಲೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, keep supporting. Meet you up in next video. Until then, take care. Bye bye.